RCB ಟಾಸನ್ನು ಗೆದ್ದು ಮೊದಲು ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. UP ವಾರಿಯರ್ಸ್ ಪರವಾಗಿ ಓಪನರ್ಸ್ಗಳಾದ ಮೆಕ್ಲಾನಿಂಗ್ ಮತ್ತು ದೀಪ್ತಿ ಶರ್ಮಾ ಅದ್ಭುತವಾಗಿ ಆಟವನ್ನಾಡುತ್ತಾರೆ. ಬೌಂಡರಿ ಸಿಕ್ಸರ್ಗಳನ್ನು ಹೊಡೆದು 74 ರನ್ ಪಾರ್ಟ್ನರ್ಶಿಪ್ ಮಾಡುತ್ತಾರೆ. ಮೊದಲ ವಿಕೆಟು ಮೆಕ್ಲಾನಿಂಗ್ ಔಟ್ ಆದ ನಂತರ ಬಂದಂಥ ಜಾನ್ಸ್ ಅದ್ಭುತವಾಗಿ ಆಟವನ್ನು ಆಡದೆ ಅವರು ಕೂಡ ನಿನ್ನೆ ಡೆಬ್ಯೂಟೆಂಟ್ ಪಂದ್ಯದಲ್ಲಿ ಬೇಗ ಔಟ್ ಆಗಿ ಹೋಗುತ್ತಾರೆ. ಅದಾದಮೇಲೆ ಬಂದಂಥ ಹರ್ನಿಂಡಿಯೋಲ್ 14 ರನ್ ಮಾಡುತ್ತಾರೆ. ಸ್ವಲ್ಪ ದೀಪ್ತಿ ಶರ್ಮಾ ಒಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡುತ್ತಾರೆ ಮತ್ತು ಬೇಗ ವಿಕೆಟನ್ನು ಕಳೆದುಕೊಳ್ಳುತ್ತಾರೆ. 143 ರನ್ನಿಗೆ 8 ವಿಕೆಟ್, 144 ರನ್ನನ್ನು ಟಾರ್ಗೆಟ್ RCB ಕೊಡುತ್ತಾರೆ. RCB ಪರವಾಗಿ ನಿನ್ನೆ ನಡೀನ್ ಡಿ ಕ್ಲಾರ್ಕ್ 4 ವಿಕೆಟ್ ತೆಗೆಯುತ್ತಾರೆ. ಲಾರೆನ್ ಬೆಲ್ ಎಂದಿನಂತೆ ತನ್ನ ಡಾಟ್ ಬಾಲ್ ಅನ್ನು ಹಾಕುತ್ತಾ ಇರ್ತಾರೆ. ಲಾರೆನ್ ಬೆಲ್ RCB ಪರವಾಗಿ ಅದ್ಭುತವಾಗಿ ಆಟವನ್ನು ಆಡಿದ್ದಾರೆ. ಎಲ್ಲರೂ ನಿನ್ನೆ ಟಗರು ಪುಟ್ಟಿ ಶ್ರೇಯಾಂಕ ಪಾಟೀಲ್ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದರು. ಅದ್ಭುತವಾಗಿ RCB ನಿನ್ನೆ ಬೌಲಿಂಗ್ ಮಾಡಿತು. ಅದಾದಮೇಲೆ RCB ಪರವಾಗಿ ಓಪನರ್ಸ್ಗಳಾದ ಸ್ಮೃತಿ ಮಂಧಾನ ಮತ್ತು ಗ್ರೇಸ್ ಹ್ಯಾರಿಸ್ ಅದ್ಭುತವಾಗಿ ಆಟವನ್ನು ಆಡುತ್ತಾರೆ. 108 ರನ್ನನ್ನು ಪೇರಿಸಿ ಬೌಂಡರಿ ಸಿಕ್ಸ್ ಆಚೆ ಈಚೆ ಎಲ್ಲ ಹೊಡೆಯುತ್ತಾರೆ. ಗ್ರೇಸ್ ಹ್ಯಾರಿಸ್ ಅರ್ಧಶತಕವನ್ನು ಬೇಗನೆ ಪೂರೈಸಿ ತಾನು ಶತಕವನ್ನು ಪೂರೈಸುತ್ತಾರ ಅನ್ನುವಷ್ಟರಲ್ಲಿ ತನ್ನ ವಿಕೆಟು ಹೋಗುತ್ತೆ. ಬೌಲ್ಡ್ ಆಗಿ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. ಅದಾದಮೇಲೆ ಸ್ಮೃತಿ ಮಂಧಾನ ಮತ್ತು ಜಾರ್ಜ್ ಬಾಲ್ ಬರುತ್ತಾರೆ. ಜಾರ್ಜ್ ಬಾಲ್ ಅದ್ಭುತವಾಗಿ ಆಟವನ್ನು ಆಡಿ ತನ್ನ ಆಟದಲ್ಲಿ ಭರವಸೆಯನ್ನು ಮೂಡಿಸದೆ 14 ರನ್ಗೆ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದಾದಮೇಲೆ ಬಂದಂಥ ರಿಚಾ ಘೋಷ್ ಒಂದೇ ಒಂದು ಬಾಲ್ ಸಿಗೋದಿಲ್ಲ. ಸ್ಮೃತಿ ಮಂಧಾನ ಅರ್ಧಶತಕ ಗಡಿ ದಾಟಬೇಕು ಅಂತೇಳಿ ತಾನು ಫಿನಿಶಿಂಗ್ ಶಾಟ್ ಹೊಡೆದರು. ಅದ್ಭುತವಾಗಿ ನಿನ್ನೆ ಸ್ಮೃತಿ ಮಂಧಾನ ಮತ್ತು ಗ್ರೇಸ್ ಹ್ಯಾರಿಸ್ ಆಡಿ RCBಗೆ 8 ವಿಕೆಟ್ಗಳ ಭಾರಿ ಜಯ ಸಿಕ್ಕಿದೆ. ಬೌಲಿಂಗ್ ಅದ್ಭುತ ಮಾಡಿದ್ದಕ್ಕೆ ಗ್ರೇಸ್ ಹ್ಯಾರಿಸ್ ನಿನ್ನೆ ಮೊದಲ ಬಾರಿಗೆ ಬೌಲಿಂಗ್ ಮಾಡಿದರು. 2 ವಿಕೆಟ್ ತೆಗೆದರು. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಗ್ರೇಸ್ ಹ್ಯಾರಿಸ್. RCB WPLನಲ್ಲಿ ಫೈನಲಿಗೆ ಆಯ್ಕೆಯಾಗಿದೆ. ಟಾಪ್ 1 ಅಂತೂ ಸೆಲೆಕ್ಟ್ ಆಗಿದೆ. RCB ಫೈನಲಿಗೆ ಆಯ್ಕೆಯಾಗಿದೆ. ಟಾಪ್ 2 ಟಾಪ್ 3 ಯಾರಾಗ್ತಾರೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಸ್ಪೋರ್ಟ್ಸ್ ಕಂಟೆಂಟಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.